ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ ಅನ್ಕೋತಾ ಇವತ್ತಿನ ಒಂದು ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ಸೊ ಎಲ್ಲರೂ ಕೂಡ ಹೊಸ ಯೂಟ್ಯೂಬರ್ಸ್ಗೆ ಒಂದು ಟೆನ್ಷನ್ ಇರುತ್ತೆ, ವ್ಯೂಸ್ ಬರ್ತಾ ಇಲ್ಲ, ವಾಚರ್ ಕಂಪ್ಲೀಟ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ವ್ಯೂಸ್ ಬರಬೇಕಂದ್ರೆ ಫಸ್ಟ್ ನೀವೇನು ಮಾಡಬೇಕು? ಸೊ ಯೂಟ್ಯೂಬು ನಿಮ್ಮೊಂದು ವೀಡಿಯೋನ ಬೇರೆದವ್ರಿಗೆ ಸಜೆಸ್ಟ್ ಮಾಡಬೇಕಲ್ವಾ? ಸೊ ಆವಾಗ ಮಾತ್ರ ಒಂದು ವ್ಯೂಸ್ ಬರುತ್ತೆ, ಸಬ್ಸ್ಕ್ರೈಬರ್ಸ್ಗೆ ಏನಾಗ್ತಾರೆ, ವಾಚರ್ ಕಂಪ್ಲೀಟ್ ಆಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವೇನು ಮಾಡಬೇಕು? ಕರೆಕ್ಟ್ ಮೆಥಡಲ್ಲಿ ಯೂಟ್ಯೂಬ್ಗೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು. ಸೊ ಕೆಲವೊಂದು ಆಪ್ಷನ್ಸ್ ಇರುತ್ತೆ, ಸೆಟ್ಟಿಂಗ್ಸ್ ಇರುತ್ತೆ, ಅದನ್ನೆಲ್ಲ ಕೂಡ ಫಿಲಪ್ ಮಾಡಬೇಕು. ಸೊ ನೀವೇನು ಮಾಡ್ತೀರಾ? ಅರ್ಧಂಬರ್ಧ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀರಾ. ಸೊ ಕೆಲವೊಂದು ತಪ್ಪು ಮಾಡೋದ್ರಿಂದ ಏನಾಗುತ್ತೆ, ಯೂಟ್ಯೂಬು ನಮ್ಮ ಒಂದು ವೀಡಿಯೋಸ್ನ ಬೇರೆದವ್ರಿಗೆ ಕಳಿಸೋದಿಲ್ಲ, ನೋಡೋದಿಲ್ಲ. ಸೊ ನೋಡ್ಲಾರ್ದಾಗ ಏನಾಗುತ್ತೆ, ಇಂಪ್ರೆಷನ್ ಕಡಿಮೆ ಆಗುತ್ತೆ, ಆಟೋಮೆಟಿಕಲಿ ವ್ಯೂಸ್ ಡೌನ್ ಆಗುತ್ತೆ. ಓಕೆನಾ? ಸೊ ಈ ತಪ್ಪು ಆಗಬಾರ್ದಂದ್ರೆ ನೀವೇನು ಮಾಡಬೇಕು? ಯೂಟ್ಯೂಬು ಬೇರೆದವ್ರಿಗೆ ನಿಮ್ಮೊಂದು ವೀಡಿಯೋನ ಸಜೆಸ್ಟ್ ಮಾಡಬೇಕಂದ್ರೆ ಕರೆಕ್ಟ್ ಮೆಥಡಲ್ಲಿ ನೀವು ಡಿಸ್ಕ್ರಿಪ್ಷನು ಟ್ಯಾಗ್ಸು ಹಾಕಬೇಕು. ಓಕೆನಾ? ಸೊ ಕೆಲವೊಬ್ಬರಿಗೆ ಈ ಒಂದು ಮೆಥಡ್ ಗೊತ್ತಿದೆ, ಕೆಲವೊಬ್ಬರಿಗೆ ಗೊತ್ತಿಲ್ಲ, ಹೊಸ ಯೂಟ್ಯೂಬರ್ಸ್ಗೆ. ಓಕೆನಾ? ನನ್ನ ಒಂದು ವೀಡಿಯೋನ ಜಾಸ್ತಿ ಹೊಸ ಯೂಟ್ಯೂಬರೇ ನೋಡ್ತಾ ಇದ್ದೀರಾ, ಸೊ ಹಾಗಾಗಿ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. ಸೊ ಕೆಲವೊಬ್ಬರಿಗೆ ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಬೇಕು, ಟ್ಯಾಗ್ಸ್ ಏನು ಹಾಕಬೇಕು, ಎಲ್ಲಿಂದ ಟ್ಯಾಗ್ಸ್ ತೊಗೋಬೇಕು, ಸೊ ಯಾವುದು ಕೂಡ ಗೊತ್ತಿರೋದಿಲ್ಲ. ಗೊತ್ತಿದ್ರೂ ಈ ಒಂದು ವೀಡಿಯೋನ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ಗೊತ್ತಿದ್ದವರು ಕೂಡ ಈ ಒಂದು ತಪ್ಪನ್ನ ನೀವು ಮಾಡ್ತೀರಾ. ಓಕೆನಾ? ಸೊ ಅದು ಏನು, ಹೇಗೆ, ಡಿಸ್ಕ್ರಿಪ್ಷನಲ್ಲಿ ನಾವು ಏನನ್ನು ಆ್ಯಡ್ ಮಾಡಿದರೆ ಸೊ ವ್ಯೂಸ್ ಬರುತ್ತೆ, ಪ್ರತಿಯೊಂದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಸೊ ಆ ತಪ್ಪು ಏನು, ನಾವು ಡಿಸ್ಕ್ರಿಪ್ಷನಲ್ಲಿ ಏನು ಹಾಕಬೇಕು, ಟ್ಯಾಗ್ಸ್ ಏನು ಹಾಕಬೇಕು, ಹ್ಯಾಶ್ ಟ್ಯಾಗ್ಸ್ ಏನು ಹಾಕಬೇಕು, ಪ್ರತಿಯೊಂದನ್ನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಸೊ ಗೈಸ್, ಇವಾಗ ನಾವು ಏನು ಮಾಡಬೇಕು ಅಂದರೆ ಗೂಗಲ್ಗೆ ಹೋಗಬೇಕು. ಓಕೆನಾ? ಸೊ ಗೂಗಲ್ಗೆ ಹೋಗ್ಬಿಟ್ಟು ನೀವು ಇಲ್ಲಿ ಸರ್ಚ್ ಮಾಡಬೇಕು ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳ್ಬಿಟ್ಟು. ಓಕೆನಾ? ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಬಟ್ ಆದರೂ ಕೂಡ ಈ ಒಂದು ವಿಡಿಯೋ ನೋಡಿ ಗೊತ್ತಿದ್ದವರು ಕೂಡ ಈ ಒಂದು ಮಿಸ್ಟೇಕ್ನ ಮಾಡ್ತಾರೆ. ಅದಕ್ಕೋಸ್ಕರ ಸೊ ರ್ಯಾಪಿಡ್ ಟ್ಯಾಗ್ಸ್ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ, ನೀವು ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯೂಸ್ ಟ್ಯಾಗ್ ಜನರೇಟರ್ ಅಂತ ಇದೆ, ಸೊ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಎಂಟರ್ ಯುವರ್ ನೆಕ್ಸ್ಟ್ ಯೂಟ್ಯೂಬ್ ವಿಡಿಯೋ ಟೈಟಲ್ ಅಂತ ಹೇಳ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಜನ್ರೇಟ್ ಆಗಬೇಕಂದ್ರೆ ನಿಮ್ಮ ಒಂದು ಏನು ಹಾಕಿದ್ದೀರಾ ಅದ್ರದ್ದು ಒಂದು ಟೈಟಲ್ ಹಾಕಬೇಕು. ನೀವು ಅದರ ಒಂದು ರಿಲೇಟೆಡಾಗಿ ಗೂಗಲ್ ಏನು ಮಾಡುತ್ತೆ, ಟ್ಯಾಗ್ಸ್ ಕೊಡುತ್ತೆ. ಓಕೆನಾ? ನೀವೇನು ಮಾಡ್ತೀರ ತಪ್ಪು, ರ್ಯಾಂಡಮ್ ಆಗಿ ಯಾವುದೋ ಒಂದು ಟ್ಯಾಗ್ಸ್ನ ನೀವೇ ಹಾಕಿಬಿಡ್ತೀರ. ಓಕೆನಾ? ಸೊ ಕೆಲವೊಬ್ಬರಿಗೆ ಈ ಒಂದು ವೆಬ್ಸೈಟೇ ಗೊತ್ತಿಲ್ಲ, ಅಂದರೆ ಗೂಗಲ್ನಲ್ಲಿ ಟ್ಯಾಗ್ಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಗೊತ್ತಿರೋರು ಕೂಡ ನೀವೇನು ಮಾಡ್ತಾರೆ, ರ್ಯಾಂಡಮ್ ಆಗಿ ಟ್ಯಾಗ್ಸ್ನ ಹಾಕ್ಬಿಡ್ತಾರೆ. ಇನ್ ಕೇಸ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವಾಗ ಒಂದು ಬ್ರೇಕ್ಫಾಸ್ಟ್ ಮಾಡಿದ್ರಿ ಅಂದ್ಕೊಳ್ಳಿ, ಸೊ ಆ ಒಂದು ಬ್ರೇಕ್ಫಾಸ್ಟ್ ಅಷ್ಟೇ ರಿಲೇಟೆಡ್ ಹಾಕಿಬಿಡ್ತಾರೆ. ಡೈಲಿ ವ್ಲಾಗ್ಸು, ಬ್ರೇಕ್ಫಾಸ್ಟ್ ರೆಸಿಪಿ, ವೆಜಿಟೇಬಲ್ ಪುಲಾವ್, ವೆಜಿಟೇಬಲ್ ಉಪ್ಪಿಟ್ಟು, ಸೊ ಈ ಥರ ಒಂದು ರ್ಯಾಂಡಮಾಗಿ ಹಾಕಿಬಿಟ್ಟು ಬಿಟ್ಬಿಡ್ತಾರೆ. ಸೊ ಅಷ್ಟಕ್ಕೆ ಬಿಡೋಕೋಬೇಡಿ, ಅಷ್ಟಕ್ಕೆ ನೀವು ಹಾಕಿಬಿಟ್ರೆ ಏನಾಗುತ್ತೆ, ನಿಮ್ಮೊಂದು ವೀಡಿಯೋಸ್ 100% ಎಲ್ಲೂ ಕೂಡ ರೀಚ್ ಆಗೋದಿಲ್ಲ. ಓಕೆನಾ? ಸೊ ಯೂಟ್ಯೂಬು ಸಜೆಸ್ಟ್ ಲಿಸ್ಟಲ್ಲಿ ಕೊಡಬೇಕಂದ್ರೆ ಏನು ಮಾಡಬೇಕು, ವೀವರ್ಸು ಏನೇನೆಲ್ಲ ಸರ್ಚ್ ಮಾಡ್ತಾರೆ ಆ ಪ್ರತಿಯೊಂದೂ ನೀವು ಏನು ಹಾಕಬೇಕು, ಡಿಸ್ಕ್ರಿಪ್ಷನಲ್ಲೇ ಹಾಕಬೇಕಾಗುತ್ತೆ. ಸೊ ಪ್ರತಿಯೊಂದನ್ನು ನಿಮಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ಸೊ ಹಾಗಾಗಿ ನೀವು ಗೂಗಲಿಂದ ಟ್ಯಾಗ್ಸ್ನ ತೆಗೆದು ಹಾಕಿದರೆ 100% ಯೂಟ್ಯೂಬು ಸಜೆಸ್ಟ್ ಲಿಸ್ಟಲ್ಲಿ ಸಜೆಸ್ಟ್ ಮಾಡುತ್ತೆ. ಓಕೆನಾ? ಯಾಕಂದರೆ ಗೂಗಲ್ ಏನು ಮಾಡುತ್ತೆ, ಪ್ರತಿಯೊಂದೂ ನಿಮಗೆ ಇಲ್ಲಿ ಟ್ಯಾಗ್ಸ್ ಕೊಟ್ಬಿಡುತ್ತೆ. ವೀವರ್ಸ್ ಏನೇನೆಲ್ಲ ಸರ್ಚ್ ಮಾಡ್ತಾರೆ ಪ್ರತಿಯೊಂದೂ ಇಲ್ಲಿ ಏನಾಗುತ್ತೆ, ಟ್ಯಾಗ್ಸ್ ಕೊಟ್ಬಿಡುತ್ತೆ. ಹಾಗಾಗಿ 100% ಏನಾಗುತ್ತೆ, ಸಜೆಸ್ಟ್ ಲಿಸ್ಟಲ್ಲಿ ಬರುತ್ತೆ. ಅದು ನಿಮಗೆ ಹೇಗೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ. ಇವಾಗ ನೀವು ಜಸ್ಟ್ ನೀವೇನು ಮಾಡಬೇಕು, ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ, ಬ್ರೇಕ್ಫಾಸ್ಟ್ ರೆಸಿಪೀಸ್. ಓಕೆನಾ? ಸೊ ನಾವಿವಾಗ ಕೊಡೋಣ. ಇಲ್ಲಿ ನೋಡಿ ನಿಮಗೆ ಎಷ್ಟೊಂದು ಟ್ಯಾಗ್ಸ್ ಬಂದಿದೆ. ನೀವೇನು ಹಾಕ್ತೀರಾ, ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಇವಾಗೇನೋ ಒಂದು ಉಪ್ಪಿಟ್ಟು ಮಾಡಿರ್ತೀರ. ಓಕೆನಾ? ಬ್ರೇಕ್ಫಾಸ್ಟ್ ರೆಸಿಪಿ, ಈಸಿ ಉಪ್ಪಿಟ್ಟು ರೆಸಿಪಿ ಅಂತ ಹಾಕ್ತೀರಾ, ಅಥವಾ ಈಸಿ ಪುಲಾವ್ ರೆಸಿಪಿ ಅಂತ ಹಾಕ್ತೀರಾ, ಹೌ ಟು ಮೇಕ್ ಅ ಪುಲಾವ್ ರೆಸಿಪಿ, ಹೌ ಟು ಮೇಕ್ ಅ ಬ್ರೇಕ್ಫಾಸ್ಟ್ ರೆಸಿಪಿ. ಸೊ ಈ ಒಂದು ಕೆಲವೊಂದು ರ್ಯಾಂಡಮ್ ಆಗಿ ನೀವು ಹಾಕಿರ್ತೀರ. ಬಟ್ ಇಲ್ಲಿ ಗೂಗಲ್ ಏನು ಮಾಡಿದೆ ನೋಡಿ, ಬ್ರೇಕ್ಫಾಸ್ಟ್ ರೆಸಿಪಿ, ಈಸಿ ಬ್ರೇಕ್ಫಾಸ್ಟ್ ರೆಸಿಪೀಸ್, ಬ್ರೇಕ್ಫಾಸ್ಟ್, ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪೀಸ್, ಹೆಲ್ದಿ ರೆಸಿಪೀಸ್ ವಿತ್ ಎಗ್ಸ್, ಬ್ರೇಕ್ಫಾಸ್ಟ್ ಐಡಿಯಾಸ್, ರೆಸಿಪಿ, ಎಗ್ ರೆಸಿಪೀಸ್, ಬ್ರೇಕ್ಫಾಸ್ಟ್ ರೆಸಿಪಿ, ಈಸಿ ಟೇಸ್ಟಿ ಬ್ರೇಕ್ಫಾಸ್ಟ್ ರೆಸಿಪೀಸ್, ಹೆಲ್ದಿ ಬ್ರೇಕ್ಫಾಸ್ಟ್, ಹೆಲ್ದಿ ರೆಸಿಪೀಸ್, ಈಸಿ ರೆಸಿಪೀಸ್, ಕ್ವಿಕ್ ರೆಸಿಪಿ, ಈಸಿ ಬ್ರೇಕ್ಫಾಸ್ಟ್ ರೆಸಿಪಿ, ಸೊ ಚೀಪ್ ಬ್ರೇಕ್ಫಾಸ್ಟ್ ರೆಸಿಪಿ. ಇಲ್ಲಿ ನೋಡಿ, ಈಸಿ ಬ್ರೇಕ್ಫಾಸ್ಟ್ ಐಡಿಯಾಸ್, ಈಸಿ ಬ್ರೇಕ್ಫಾಸ್ಟ್. ಸೊ ಎಷ್ಟೊಂದು ವೆರೈಟಿ ಟ್ಯಾಗ್ಸ್ ಇದೆ ನೋಡಿ. ಸೊ ಇದು ಎಲ್ಲದರಲ್ಲಿನೂ ವೆರೈಟಿ ಟ್ಯಾಗ್ಸೇ ಇದೆ. ಸೊ ಇದೆಲ್ಲನೂ ನೀವು ಹಾಕಬೇಕಾಗುತ್ತೆ. ಓಕೆನಾ? ನೀವು ರ್ಯಾಂಡಮ್ ಆಗಿ ಹಾಕಿದರೆ ನೀವು 100% ನಿಮ್ಮ ಒಂದು ವೀಡಿಯೋ ರನ್ ಆಗೋದಿಲ್ಲ. ಸೊ ನೀವು ಟ್ಯಾಗ್ಸ್ ಇಲ್ಲಿಂದ ಹಾಕೋದ್ರಿಂದ ಏನಾಗುತ್ತೆ,
ಗೂಗಲ್ ಆಲ್ಮೋಸ್ಟ್ ಜನ ಏನೇನೆಲ್ಲ ಸರ್ಚ್ ಮಾಡ್ತಾರೆ ಎಲ್ಲ ಕೂಡ ಇಲ್ಲೇ ಕೊಟ್ಬಿಟ್ಟಿರುತ್ತೆ. ಸೊ ಇದನ್ನು ಹಾಕೋದ್ರಿಂದ ಇದರಲ್ಲಿ ಯಾವುದಾದ್ರೂ ಒಂದು ವರ್ಡ್ನ ಅವ್ರು ಸರ್ಚ್ ಮಾಡೇ ಮಾಡ್ತಾರೆ ವ್ಯೂವರ್ಸು. ಸೊ ಸರ್ಚ್ ಮಾಡಿದಾಗ ನಿಮ್ಮ ಒಂದು ವಿಡಿಯೋ ಶೋ ಆಗುತ್ತೆ. ಓಕೆನಾ, ಹಾಗಾಗಿ ಶೋ ಆಗಬೇಕಂದ್ರೆ ಏನು ಮಾಡಬೇಕು, ಟ್ಯಾಗ್ಸು ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಹಾಕಬೇಕು. ಸೊ ನೀವು ರ್ಯಾಂಡಮಾಗಿ ಹಾಕಕ್ಕೆ ಹೋಗಬೇಡಿ. ಏನೇ ಮಾಡಿ, ರೆಸಿಪಿ ಮಾಡಿ, ಟೆಕ್ ಚಾನಲ್ ಮಾಡಿ, ಏನೇ ಮಾಡಿ ಗೂಗಲಿಂದ ನೀವು ಟ್ಯಾಗ್ಸ್ನ ತೊಗೊಂಡು ಹಾಕಿ. ಓಕೆನಾ, ಹಾಕೋದಕ್ಕೂ ಒಂದು ಮೆಥಡ್ ಇದೆ. ಸೊ ಡೈರೆಕ್ಟಾಗಿ ಕಾಪಿ ಮಾಡಿ ಹಾಕಕ್ಕೆ ಹೋಗಬೇಡಿ. ಹಾಕಿದ್ರೂ ನಡೆಯುತ್ತೆ, ಬಟ್ ಸ್ವಲ್ಪ ಕಾಮ ಇರುತ್ತೆ, ತೆಗಿಬೇಕು ಅಂತ ಹೇಳ್ತಾರೆ. ಬಟ್ ಅದಕ್ಕಿಂತ ಬೆಸ್ಟ್ ಏನಪ್ಪ ಅಂದರೆ ಇದೇನಿದೆ ಅಲ್ವಾ, ಸೊ ಇದನ್ನು ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ. ಓಕೆನಾ, ಸ್ಕ್ರೀನ್ಶಾಟ್ ಹೊಡ್ಕೊಂಡ್ಬಿಟ್ಟು ನೀವೇನು ಮಾಡಬೇಕು, ಜಸ್ಟ್ ಅದನ್ನು ಏನು ಮಾಡಿ ಒಂದು ಬುಕ್ಕಲ್ಲಿ ಬರ್ಕೊಳ್ಳಿ, ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೊಳ್ಳಿ, ಅಥವಾ ಇನ್ನೊಂದು ಮೊಬೈಲ್ ಎಕ್ಸ್ಟ್ರಾ ಮೊಬೈಲ್ ಇದ್ದರೆ ಅದರಲ್ಲಿ ನೀವು ಗೂಗಲ್ ಓಪನ್ ಮಾಡಿಬಿಟ್ಟು ಈ ಥರ ಒಂದು ಟ್ಯಾಗ್ಸ್ ತೆಗೆದುಬಿಟ್ಟು ಇನ್ನೊಂದು ಮೊಬೈಲಲ್ಲಿ ವೀಡಿಯೋ ಅಪ್ಲೋಡ್ ಮಾಡ್ತೀರಲ್ವ, ಆ ಅಪ್ಲೋಡ್ ಮಾಡುವಾಗ ಅದನ್ನು ವಾಯ್ಸ್ ಓವರ್ ಕೊಟ್ಟರೆ ಏನಾಗುತ್ತೆ, ಆಟೋಮೆಟಿಕಲಿ ಟೈಪ್ ಆಗಿಬಿಡುತ್ತೆ. ಓಕೆನಾ, ಸೊ ಈ ಒಂದು ಮೆಥಡ್ ಏನಾಗುತ್ತೆ, ಈಸಿ ಆಗುತ್ತೆ ನಿಮಗೆ. ಸೊ ಇವಾಗ ಇನ್ನೊಂದು ನಿಮಗೆ ಆಪ್ಷನ್ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೀವೇನು ಮಾಡಬೇಕು, ನಿಮ್ಮದು ಏನೇ ಟೈಟಲ್ ಇದ್ರೂ ಕೂಡ ಅದರಲ್ಲಿ ಪ್ರತಿಯೊಂದೂ ಒಂದು ವರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ ನಿಮ್ಮೊಂದು ವಿಡಿಯೋ ರನ್ ಆಗೋದಕ್ಕೆ. ಓಕೆನಾ, ಸೊ ನಾನಿಲ್ಲಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಹೌ ಟು ಮೇಕ್ ಕಾರ್ಟೂನ್ ವಿಡಿಯೋಸ್ ಇನ್ ಮೊಬೈಲ್. ಓಕೆನಾ, ಸೊ ಇನ್ ಮೊಬೈಲ್ ಕೂಡ ಹಾಕಿಲ್ದೆ, ಇನ್ ಮೊಬೈಲ್ ಅಥವಾ ಇನ್ ಮೊಬೈಲ್ ಲ್ಯಾಂಗ್ವೇಜ್ ಕನ್ನಡ ಸುರ್ಕೆನೇ ಹಾಕ್ಬೋದು. ಬಟ್ ನೀವು ಇಲ್ಲಿ ಏನು ಮಾಡಬೇಕು, ಹೌ ಟು ಮೇಕ್ ಅ ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್ ಅಂತ ಹೇಳ್ಬಿಟ್ಟು ನಾನು ಕೊಡ್ತೀನಿ. ಸೊ ಓಕೆನಾ, ಇಲ್ಲಿ ನೀವು ನೋಡಿ ವೀಡಿಯೋಸು ಕನ್ನಡ ಜನ ಅಷ್ಟೇ ನೋಡ್ತಾರೆ, ಅಥವಾ ಹಿಂದಿ ಜನನೂ ಕೂಡ ಕೆಲವೊಬ್ಬರು ನೋಡ್ತಾ ಇರ್ತಾರೆ. ಸೊ ನೀವೇನು ಮಾಡ್ತೀರಾ, ಇಂಗ್ಲೀಷಲ್ಲಿ ಮಾತ್ರ ಹಾಕಿಬಿಡ್ತೀರಾ. ಓಕೆನಾ, ಸೊ ಕೆಲವೊಬ್ಬರು ಹಿಂದಿನಲ್ಲಿ ಕೂಡ ಸರ್ಚ್ ಮಾಡ್ಬೋದಲ್ವಾ. ಸೊ ಅದು ಮೇನ್ ಆಗಿರುತ್ತೆ ನಿಮಗೆ. ಇಲ್ಲಿ ನೋಡಿ ಎಷ್ಟು ಟ್ಯಾಗ್ಸ್ ಕೊಟ್ಟಿದೆ ಇಲ್ಲಿ. ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್. ನಾನು ಯಾಕೆ ಇನ್ ಮೊಬೈಲ್ ಹಾಕಿದೆ ಅಂದರೆ, ನಾನು ಜಸ್ಟ್ ಕಾರ್ಟೂನ್ ವೀಡಿಯೋ ಅಷ್ಟೇ ಹಾಕ್ಬೋದಿತ್ತು, ಟ್ಯಾಗ್ಸ್ ಬರ್ತಾಯಿತ್ತು. ಬಟ್ ಇನ್ ಮೊಬೈಲ್ ಬಗ್ಗೆ ಯಾರಾದರೂ ಸರ್ಚ್ ಮಾಡಿದ್ರೂ ನನ್ನ ಒಂದು ವೀಡಿಯೋ ಶೋ ಆಗಬೇಕು. ಸೊ ಹಾಗಾಗಿ ಅಲ್ಲಿ ಒಂದು ವರ್ಡ್ ಕೂಡ ನಾನು ತೊಗೊಂಡಿದ್ದೀನಿ, ಮೊಬೈಲ್ ಅಂತ ಹೇಳ್ಬಿಟ್ಟು. ಸೊ ನೀವು ಕೂಡ ಅಷ್ಟೇ, ನಿಮ್ಮ ಒಂದು ಟೈಟಲ್ ಏನು ಕೊಡ್ತಿರ್ತೀರಿ ಅಲ್ವಾ ಗೂಗಲ್ಗೆ, ಸೊ ಆ ಒಂದು ಟೈಟಲಲ್ಲಿ ಆಲ್ಮೋಸ್ಟ್ ಕೆಲವೊಂದು ರಿಲೇಟೆಡ್ ವೀಡಿಯೋ ವರ್ಡ್ಸು ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಓಕೆನಾ, ಸೊ ಹೌ ಟು ಮೇಕ್ ಅ ಕಾರ್ಟೂನ್ वीडियो इन मोबाइल, हाउ टू मेक अ कार्टून वीडियो, ಮೊಬೈಲ್ से कार्टून वीडियो कैसे बनाए. ಓಕೆನಾ, ನನ್ನ ವ್ಯೂಸ್ ಯಾವಾಗ ಜಾಸ್ತಿ ಆಯಿತು ಅಂದರೆ ಈ ಥರ ಟ್ಯಾಗ್ಸ್ ಹಾಕೋದ್ರಿಂದ ವ್ಯೂಸ್ ಜಾಸ್ತಿ ಆಗ್ತಾಯಿದೆ ಇವಾಗ. ಓಕೆನಾ, ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿದೆ. ಸೊ ಯಾಕಪ್ಪ ಅಂದರೆ ಇಲ್ಲಿ ನಾವು ಏನು ತಪ್ಪು ಮಾಡ್ತೀವಿ, ರ್ಯಾಂಡಮ್ ಟ್ಯಾಗ್ಸ್ ಹಾಕೋದ್ರಿಂದ. ಓಕೆನಾ, ನಾವು ರ್ಯಾಂಡಮ್ ಆಗಿ ಟ್ಯಾಗ್ಸ್ ಏನು ಮಾಡ್ತೀವಿ, ಯಾವುದಾದ್ರೂ ಒಂದು ಹಾಕ್ಬಿಡ್ತೀವಿ. ಓಕೆನಾ, ಸೊ ಕಾರ್ಟೂನ್ ವೀಡಿಯೋಸ್ನ ಯಾವ ರೀತಿ ಮಾಡೋದು, ಅದನ್ನು ಇಂಗ್ಲೀಷಲ್ಲಿ 1-2 ಟೈಟಲ್ ಹಾಕ್ತೀವಿ. ಸೊ ಇಷ್ಟೇ ಹಾಕ್ತೀವಿ. ಬಟ್ ಜನ ಏನೆಲ್ಲ ಸರ್ಚ್ ಮಾಡ್ತಾರೆ ಅದನ್ನೆಲ್ಲ ಕೂಡ ನೀವು ಹಾಕಬೇಕಾಗತ್ತೆ. ಆವಾಗ ಮಾತ್ರ ಯೂಟ್ಯೂಬ್ ಏನು ಮಾಡುತ್ತೆ, ನಿಮ್ಮ ಒಂದು ವೀಡಿಯೋನ ಸಜೆಸ್ಟ್ ಲಿಸ್ಟಲ್ಲಿ ಕೊಡುತ್ತೆ. ಇದನ್ನ ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ, ಸೊ ಇಲ್ಲಿ ನೋಡಿ, ಹೌ ಟು ಮೇಕ್ ಅ ಆ್ಯನಿಮೇಷನ್ ವೀಡಿಯೋ ಆನ್ ಮೊಬೈಲ್, ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ ಆನ್ ಆ್ಯಂಡ್ರಾಯ್ಡ್, ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್ ಆ್ಯಪ್, ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್ ಫ್ರೀ. ಓಕೆನಾ, ನಾನು ನೋಡಿ ಇಲ್ಲಿ ಒಂದು ಮೊಬೈಲ್ ಅಂತ ಒಂದು ವರ್ಡ್ ಆ್ಯಡ್ ಮಾಡಿಸಿದ್ದೀನಿ. ಸೊ ಆ ಒಂದು ಮೊಬೈಲ್ ವರ್ಡಿಂದ ಇಲ್ಲಿ ನಿಮಗೆ ಸಾಕಷ್ಟು ಸೆಂಟೆನ್ಸ್ ಬಂತು. ಆ್ಯಪ್, ಮೊಬೈಲ್ ಫ್ರೀ, ಮೊಬೈಲ್ ಆ್ಯಪ್, ಆ್ಯಂಡ್ರಾಯ್ಡ್. ಸೊ ಈ ಥರ ಈ ಒಂದು ಸೆಂಟೆನ್ಸ್ ಇದನ್ನು ನೀವು ಯಾರಾದರೂ ಸರ್ಚ್ ಮಾಡಿದ್ರೂ ನನ್ನ ವೀಡಿಯೋ ಶೋ ಆಗುತ್ತೆ. ಓಕೆನಾ, ಸೊ ಹೌ ಟು ಮೇಕ್ ಅ ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್ ಫ್ರೀ, ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್ ಈಸಿ, ಹೌ ಟು ಮೇಕ್ ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್ ವಿತ್ AI, ಕಾರ್ಟೂನ್ ವೀಡಿಯೋ ಇನ್ ಮೊಬೈಲ್ ಇನ್ ಹಿಂದಿ. ಓಕೆನಾ, ಹಿಂದಿ ಲ್ಯಾಂಗ್ವೇಜವ್ರು ಕೂಡ ಸರ್ಚ್ ಮಾಡಿದ್ರು ನನ್ನ ವೀಡಿಯೋ ಶೋ ಆಗುತ್ತೆ. ಸೊ ಆ್ಯನಿಮೇಷನ್ ವೀಡಿಯೋ ಇನ್ ಮೊಬೈಲ್. ಸೊ ಇಲ್ಲಿ ನೋಡಿ ಸಾಕಷ್ಟು ಟ್ಯಾಗ್ಸ್ ಇದೆ. ಈ ಟ್ಯಾಗ್ಸ್ನ ನೀವು ಹಾಕಿದರೆ ಆರಾಮ್ಸೆ ಯಾರು ಬೇಕಾದರೂ ಸರ್ಚ್ ಮಾಡಿದರೂ ಕೂಡ ಇದರಲ್ಲಿ ಯಾವುದೇ ಒಂದು ವರ್ಡ್ ಕೂಡ ಸರ್ಚ್ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ಶೋ ಆಗುತ್ತೆ ಅವ್ರಿಗೆ. ಅವಾಗ ಏನಾಗುತ್ತೆ, 100% ನಿಮ್ಮ ಒಂದು ವೀಡಿಯೋಸ್ನ ಜನ ನೋಡ್ತಾರೆ ಕ್ಲಿಕ್ ಮಾಡಿ. ಸೊ ಜನ ನೋಡಿದಾಗ ಏನಾಗುತ್ತೆ, ಆಟೋಮೆಟಿಕಲಿ ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಸೊ ಇಂಪ್ರೆಷನ್ ಜಾಸ್ತಿ ಆದಾಗ ಏನಾಗುತ್ತೆ, ನಿಮ್ಮ ಒಂದು ವೀಡಿಯೋಸ್ ವ್ಯೂಸ್ ಜಾಸ್ತಿ ಆಗುತ್ತೆ, ವಾಚ್ ಅವರು ಕೂಡ ಕಂಪ್ಲೀಟ್ ಆಗುತ್ತೆ. ಓಕೆನಾ, ಸೊ ಈ ರೀತಿ ಮಿಸ್ಟೇಕ್ಸ್ನ ಮಾಡೋಕ್ಕೆ ಹೋಗಬೇಡಿ. 100% ನಿಮಗೆ ಗೊತ್ತಿರುತ್ತೆ, ಓಕೆ ಗೂಗಲಲ್ಲಿ ಟ್ಯಾಗ್ ಸಿಗುತ್ತೆ ಹಾಕಬೇಕು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ಸೆಂಟೆನ್ಸ್ ಟೈಟಲ್ ಹಾಕುವಾಗ ಶಾರ್ಟ್ಕಟಲ್ಲಿ ಹಾಕೋಕ್ಕೆ ಹೋಗಬೇಡಿ. ಆದಷ್ಟು ಅದರ ರಿಲೇಟೆಡ್ ಏನೇನಿದೆ, ಇವಾಗ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡ್ರೆ, ಇವಾಗ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತೊಗೊಳ್ಳಿ, ಇವಾಗ ಫಿಂಗರ್ ಚಿಪ್ಸ್ ಅಂತ ಹೇಳ್ಬಿಟ್ಟು ತೊಗೊಳ್ಳಿ. ಫಿಂಗರ್ ಚಿಪ್ಸ್ ರೆಸಿಪಿ ಅಷ್ಟೇ ಹಾಕಕ್ಕೆ ಹೋಗಬೇಡಿ. ಫಿಂಗರ್ ಚಿಪ್ಸ್ ರೆಸಿಪಿ
ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ಫಿಂಗರ್ ಚಿಪ್ಸ್ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇನ್ ಸ್ಪೆಷಲ್ ಉತ್ತರ ಕರ್ನಾಟಕ. ಸೊ ಇವಾಗ ಇನ್ನೊಂದು ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಇವಾಗ ನೀವು ಏನಾದರೂ ಹಾಕಬೇಕಂದ್ರೆ ಏನು ಮಾಡಿ, ಇವಾಗ ಫಿಂಗರ್ ಚಿಪ್ಸ್ ಮಾಡ್ತಾಯಿದ್ದೀರಾ ಅಂದ್ಕೊಳ್ಳಿ. ಸೊ ಅದರ ಒಂದು ನಿಮಗೆ ಟ್ಯಾಕ್ಸ್ ಬೇಕಾಗಿದೆ. ಸೊ ಜಸ್ಟ್ ಇಲ್ಲಿ ಏನು ಮಾಡಬೇಕು, ಫಿಂಗರ್ ಚಿಪ್ಸ್ ರೆಸಿಪಿ ಅಷ್ಟೇ ಹಾಕಕ್ಕೆ ಹೋಗಬೇಡಿ. ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇನ್ ಕನ್ನಡ ಅಥವಾ ಸ್ಪೆಷಲ್ ಉತ್ತರ ಕರ್ನಾಟಕ ಸೈಡ್ ಈ ಥರ ನೀವು ಹಾಕಿದ್ರೆ ಏನಾಗುತ್ತೆ, ಇಲ್ಲಿ ನಿಮಗೆ ಈ ಒಂದು ಟ್ಯಾಗ್ಸ್ನ ಅಬ್ಸರ್ವ್ ಮಾಡಿ. ಫಿಂಗರ್ ಚಿಪ್ಸ್ ರೆಸಿಪಿ ಇನ್ ಕನ್ನಡ, ಫಿಂಗರ್ ಚಿಪ್ಸ್ ರೆಸಿಪಿ, ಫ್ರೆಂಚ್ ಫ್ರೈಸ್ ರೆಸಿಪಿ, ಫಿಂಗರ್ ಚಿಪ್ಸ್, ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಇನ್ ಕನ್ನಡ, ಫ್ರೆಂಚ್ ಫ್ರೈಸ್ ರೆಸಿಪಿ ಇನ್ ಕನ್ನಡ, ಪೊಟ್ಯಾಟೊ ಫಿಂಗರ್ ಚಿಪ್ಸ್ ಇನ್ ಕನ್ನಡ, ಪೊಟ್ಯಾಟೊ ಚಿಪ್ಸ್ ಇನ್ ಕನ್ನಡ. ಸೊ ಓಕೆನಾ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಪೊಟ್ಯಾಟೊ ಫಿಂಗರ್ ಚಿಪ್ಸ್ ಇನ್ ಕನ್ನಡ. ಸೊ ರವಾ ಆಲೂ ಫಿಂಗರ್ ಚಿಪ್ಸ್ ಇನ್ ಕನ್ನಡ. ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ನೀವು ಜಸ್ಟ್ ಫಿಂಗರ್ ಚಿಪ್ಸ್ ಅಷ್ಟೇ ಹಾಕಿದರೆ ಅದರ ರಿಲೇಟೆಡ್ ಟ್ಯಾಗ್ಸ್ ಮಾತ್ರ ಕೊಡುತ್ತೆ ಗೂಗಲು. ಸೊ ಈ ಥರ ಈವ್ನಿಂಗ್ ಸ್ನ್ಯಾಕ್ಸ್ ಅದೆಲ್ಲ ಕೊಡೋದಿಲ್ಲ. ಓಕೆನಾ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಅಂತ ಹೇಳ್ಬಿಟ್ಟು ಕೆಲವೊಬ್ಬರು ಸರ್ಚ್ ಮಾಡ್ತಾರೆ. ಸೊ ಈವ್ನಿಂಗ್ ಸ್ನ್ಯಾಕ್ಸಿಗೆ ಏನು ಮಾಡಬೇಕು, ಅಥವಾ ಬ್ರೇಕ್ಫಾಸ್ಟ್ ರೆಸಿಪಿ, ಲಂಚ್ ರೆಸಿಪಿ, ಡಿನ್ನರ್ ರೆಸಿಪಿ, ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಈ ಥರ ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಟ್ಯಾಗ್ಸು ಅದರ ರಿಲೇಟೆಡ್ ಟ್ಯಾಗ್ಸ್ ಬರುತ್ತೆ ನಿಮಗೆ. ಅದನ್ನು ಹಾಕೋದ್ರಿಂದ ಏನಾಗುತ್ತೆ, ಆ ಒಂದು ವರ್ಡ್ನ ಸರ್ಚ್ ಮಾಡಿದಾಗ ನಿಮ್ಮ ಒಂದು ವೀಡಿಯೋ ಏನಾಗುತ್ತೆ ಅವ್ರಿಗೆ ಶೋ ಆಗುತ್ತೆ. ಗೊತ್ತಾಯ್ತಾ. ಸೊ ಈ ಒಂದು ಮಿಸ್ಟೇಕ್ಸ್ ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಟ್ಯಾಗ್ಸ್ನ ಹ್ಯಾಶ್ಟ್ಯಾಗ್ಸ್ನ ಕರೆಕ್ಟಾಗಿ ಹಾಕಿ. ಸೊ ಅವಾಗ 100% ವೀಡಿಯೋ ಏನಾಗುತ್ತೆ ರನ್ ಆಗುತ್ತೆ. ಓಕೆನಾ. ವೀಡಿಯೋ ಇಷ್ಟ ಆಯಿತು ಅನ್ಕೋತಾ ಇದ್ದೀನಿ. ಸೊ ಯಾಕಂದರೆ ಈ ಒಂದು ಕೆಲವೊಂದು ಟಿಪ್ಸು ಹೊಸ ಯೂಟ್ಯೂಬರ್ಸ್ಗೆ ಗೊತ್ತಿಲ್ಲ. ನಾನು ಇದನ್ನು ಫಾಲೋ ಮಾಡಿರೋದ್ರಿಂದ ನನಗೆ ಚೇಂಜಸ್ ಆಗಿದೆ. ಸೊ ಸಾಕಷ್ಟು ಚೇಂಜಸ್ ಆಗಿದೆ. ಸೊ ಹಾಗಾಗಿ ನಿಮಗೆ ಈ ಒಂದು ಟಿಪ್ಸ್ನ ತಿಳಿಸ್ಬೇಕು ಅಂತ ಅನಿಸ್ತು. ಸೊ ಹಾಗಾಗಿ ಇವತ್ತಿನ ಒಂದು ವೀಡಿಯೋ ಮಾಡಿದೆ. ಸೊ ಇಷ್ಟ ಆಯಿತು ಅನ್ಕೋತೀನಿ, ಯೂಸ್ಫುಲ್ ಆಯಿತು ಅನ್ಕೋತೀನಿ. ಯೂಸ್ ಆಗಿದ್ದರೆ ಹೋಗೋವಾಗ ಲೈಕ್ ಕೊಟ್ಟು ಹೋಗಿ. ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ವೀಡಿಯೋ ಬರಬೇಕಂದ್ರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆನಾ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.